ನಮ್ಗೆ ಇದು ಕಾಲ್ ಪೈನ್ ಇತ್ತು. ಓಕೆ. ಈ ತರ ಕುತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಇದು ಪೈನ್ ಕಮ್ಮಿ ಆಗಿದೆ. ಈ ತರ ಕುತ್ಕೊಬಹುದು. ಆಮೇಲೆ ಬಾಯಿ ಸ್ಮೆಲ್ ಯಾರ ಹತ್ರ ಮಾತಾಡ್ಬೇಕಾದ್ರೂ ಒಂಥರ ನಮ್ಗೆ ಬೇಜಾರಾಗಲ್ಲ, ನಾಚಿಕೆ. ಈಗ ಪರವಾಗಿಲ್ಲ, ಒಂದು 80% 90% ಕ್ಲಿಯರ್ ಆಗುತ್ತೆ. ಇಲ್ಲಿ ಬಂದ್ಮೇಲೆ ಹೇಗ್ ಡಿಫ್ರೆನ್ಸ್ ಇದೆ ನಿಮ್ಗೆ? ಇಲ್ಲಿ ಬಂದ್ಮೇಲೆ ತುಂಬಾ ಕಮ್ಮಿ ಆಗಿದೆ. ಓಕೆ. ಮುಂಚೆ ತುಂಬಾ ಹಾಸ್ಪಿಟಲ್ ಎಲ್ಲ ತೋರಿಸಿದ್ವಿ, ಏನ್ ಅಷ್ಟು ಸರಿ ಹೋಗಿರ್ಲಿಲ್ಲ. ತುಂಬಾ ಒಂದ್ 7-8 ವರ್ಷದಿಂದ. ಓಕೆ. ಇಲ್ಲಿ ಬಂದ್ಮೇಲೆ ಒಂದು 10 ಸೀಟಿಂಗಿಗೆ ಇವಾಗ ಸ್ವಲ್ಪ ಪರವಾಗಿಲ್ಲ. ಸರ್ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಸರ್? ಕಾಲ್ ಜಿಮ್ಮು ಮತ್ತೆ ಗ್ಯಾಸ್ಟ್ರಿಕ್, ಓಕೆ. ತಲೆ ಸುತ್ತು. ಎಷ್ಟು ಸೆಷನ್ಸ್ ಹೇಳಿದ್ದಾರೆ? 20ರಲ್ಲಿ 10 ಆಗಿದೆ, ಇವಾಗ ಇನ್ನೂ ಆಗ್ತಿದೆ. ಇವಾಗಲೇ ಸ್ವಲ್ಪ ಪರವಾಗಿಲ್ಲ. ಅದೇ ಇದಕ್ಕಿಂತ ಮುಂಚೆ ಬೇರೆ ಎಲ್ಲಾರು ಟ್ರೀಟ್ಮೆಂಟ್? ನಾನು ಆಸ್ಪತ್ರೆಯಲ್ಲಿ ತೋರಿಸಿದ್ದೆ. ಆಸ್ಪತ್ರೆಯಲ್ಲಿ ಬಿಟ್ರೆ ಮತ್ತೆ ನಾನು ನಾಟಿ ಔಷಧಿ ಎಲ್ಲೂ ಹೋಗಿಲ್ಲ. ಇಲ್ಲಿ ಅಕ್ಯುಪಂಕ್ಚರಿಗೆ ನನ್ ಮಗ ಇಲ್ಲಿಗೆ ಕರ್ಕೊಂಡ್ ಬಂದ. ಈಗ ನೀವೆಲ್ಲ 80% ಫುಲ್ ಕ್ಲಿಯರ್ ಆಗಿದ್ದೀನಿ. ನನಗೆ 2 ತಿಂಗಳಾಯ್ತು. ಶುಗರ್ ಮಾತ್ರೆ ಬಿಡಿಸಿದ್ದಾರೆ, BP ಮಾತ್ರೆ ಬಿಡಿಸಿದ್ದಾರೆ. ಆದ್ರೂ ನನ್ನ ರೀಡಿಂಗ್ ಎಲ್ಲ ನಾರ್ಮಲ್ ಆಗಿ ಬರ್ತಾ ಇದೆ. ಮಂಡಿ ನೋವು ಒಂದು, ಥೈರಾಯ್ಡ್ ಒಂದಿದೆ. ಥೈರಾಯ್ಡ್ ನನಗೆ 65% ಮಾತ್ರೆ ನುಂಗ್ ಥೈರಾಯ್ಡ್ಗೆ 50% ಇತ್ತು. ನನಗೆ ಶುಗರ್ BP ಇತ್ತು. ಅಂತದ್ರಲ್ಲಿ ನಾನು ಇಲ್ಲಿಗೆ ಬಂದು 2 ತಿಂಗಳಿಗೆ ನನ್ ಶುಗರ್ BP ಮಾತ್ರ ಎಲ್ಲ ಕಂಟ್ರೋಲ್ ಮಾಡ. ಸೊ ಅದು ನೀಡಲ್ಸ್ ಯೂಸ್ ಮಾಡೋದ್ರಿಂದ ಏನು ನೋವಾಗಲ್ಲ ಸರ್? ಇಲ್ಲ ಮೇಡಮ್, ನೋವೇನಾಗೋದಿಲ್ಲ. ಯಾಕಂದ್ರೆ ನೀಡಲ್ ತುಂಬಾ ಸಣ್ಣಕ್ಕಿರುತ್ತೆ, ಕೂದಲಿಗಿಂತ ಸಣ್ಣ ಇರುತ್ತೆ. ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಆಗ. ಸರ್ ಆ ನೀಡಲ್ಸ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ಹೆಂಗಿದೆ ನಿಮ್ಗೆ ಶುಗರ್ಸ್ ಲೆವೆಲ್ ಎಲ್ಲ? ಶುಗರ್ಸ್ ಲೆವೆಲ್ ಎಲ್ಲ ನಾರ್ಮಲ್ ಇದೆ, ಆರಾಮಾಗಿದೆ. ನಾನು 89 ಕಿಲೋ ಇದೆ ಇಲ್ಲಿ ಬಂದಾಗ, ಈಗ 63 kg. ಹೆಂಗ್ ಅನ್ಸುತ್ತೆ ಸರ್ ಟ್ರೀಟ್ಮೆಂಟ್ಸ್ ಎಲ್ಲ? ಚೆನ್ನಾಗಿದೆ. ವಿತೌಟ್ ಮೆಡಿಸಿನ್ ಅಲ್ವಾ, ಸೈಡ್ ಎಫೆಕ್ಟ್ ಏನಿರಲ್ಲ. ನಾವು ಅದಕ್ಕೂ ಎಕ್ಸ್ಟ್ರಾ ಖರ್ಚು ಮಾಡೋದೇನಿಲ್ಲ. ಇದೆ ಆರಾಮ ಅನ್ಸುತ್ತೆ. ಹಾಸ್ಪಿಟಲ್ ಅಲ್ಲಿ ಬೇರೆ ಕಡೆ ಹೋಗಿ ಚೆಕ್ ಮಾಡಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕಿಂತ ಇಲ್ಲಿ ಒಂದ್ಸಾರಿ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಆರಾಮಾಗಿ ಅದು ಪೇಮೆಂಟ್ ಉಳಿತದೆ. ಅದೇ ನೀವು ಬೇರೆ ಸಜೆಸ್ಟ್ ಮಾಡಿದ್ರೆ ಏನ್ ಸಜೆಸ್ಟ್ ಮಾಡ್ತೀರಾ? ನಾನು ಎಲ್ಲರಿಗೂ ಹೇಳೋದು, ಅಕ್ಯುಪಂಕ್ಚರಿಗೆ ಬನ್ರಿ, ನೀವು ಟ್ರೀಟ್ಮೆಂಟ್ ತಗೊಳ್ರಿ. ಅವ್ರ ಕೈ ಗುಣ ಒಳ್ಳೇದಿದೆ. ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ನೀವ್ ಇನ್ನೂ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಷ್ಟು ಸಲ ಇಂಜೆಕ್ಷನ್ ಮಾತ್ರೆಗಳು ನುಂಗದ್ಕಿಂತ ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡ್ರೆ ನಿಮ್ಗೂ ಒಳ್ಳೇದು. ಬೇರೆ ನೀವು ಆರಾಮಾದ್ಮೇಲೆ ಬೇರೆಯವರಿಗೂ ಹೇಳ್ಬೋದು.